ರಾಂಚಿಯಲ್ಲಿರುವ ಆರ್ಐಎಂಎಸ್ ಒಡೆತನದ ಭೂಮಿಯಲ್ಲಿ ದಶಕಗಳಿಂದ ನಡೆದ ಅಕ್ರಮ ನಿರ್ಮಾಣ ಮತ್ತು ಗಂಭೀರ ಆಡಳಿತಾತ್ಮಕ ಅಕ್ರಮಗಳ ಕುರಿತು ಜಾರ್ಖಂಡ್ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. 1964-65ರಲ್ಲಿ ಆರ್ಐಎಂಎಸ್ಗಾಗಿ ಸ್ವಾಧೀನಪಡಿಸಿಕೊಂಡ ಭೂಮಿಯಲ್ಲಿ ಅಕ್ರಮ ಕಟ್ಟಡಗಳಿಗೆ ಅನುಮತಿ ನೀಡದ ಪುರಸಭೆ ಹಾಗೂ ನಿಯಂತ್ರಕ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ದಳ ಕ್ರಿಮಿನಲ್ ತನಿಖೆ ನಡೆಸುವಂತೆ ನ್ಯಾಯಾಲಯ ಆದೇಶಿಸಿದೆ. ಮುಖ್ಯ ನ್ಯಾಯಮೂರ್ತಿ ತರ್ಲೋಕ್ ಸಿಂಗ್ ಚೌಹಾಣ್ ಮತ್ತು ನ್ಯಾಯಮೂರ್ತಿ ಸುಜಿತ್ ನಾರಾಯಣ್ ಪ್ರಸಾದ್ ಅವರನ್ನ ಒಳಗೊಂಡ ವಿಭಾಗೀಯ ಪೀಠವು ಕಂದಾಯ, ವಲಯ, ಪುರಸಭೆ ಹಾಗೂ ಆರ್ಇಆರ್ಎ ಸೇರಿದಂತೆ ಎಲ್ಲಾ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳ ಪಾತ್ರದ ಕುರಿತು ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಎಸಿಬಿಗೆ ನಿರ್ದೇಶನ ನೀಡಿದೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಇಲಾಖಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಿರುವ ನ್ಯಾಯಾಲಯ ಅಗತ್ಯವಿದ್ದರೆ ಸಿಬಿಐ ತನಿಖೆಗೂ ಆದೇಶಿಸಬಹುದು ಎಂದು ತಿಳಿಸಿದೆ. ಪ್ರಕರಣದ ಮುಂದಿನ ವಿಚಾರಣೆ ಜನವರಿ 6ರಂದು ನಡೆಯಲಿದೆ. ನ್ಯಾಯಾಲಯವು ಅತಿಕ್ರಮಣ ತೆರವು ಆದೇಶವನ್ನು ಎತ್ತಿ ಹಿಡಿದಿದೆ. ಡಿಸೆಂಬರ್ 3ರಂದು ಸ್ವಾಧೀನಪಡಿಸಿಕೊಂಡ ಭೂಮಿಯ ಮೇಲೆ ಯಾವುದೇ ಖಾಸಗಿ ಮಾಲೀಕತ್ವ ಮಾನ್ಯವಲ್ಲ ಎಂದು ಸ್ಪಷ್ಟಪಡಿಸಿ 72 ಗಂಟೆಗಳ ಒಳಗೆ ಅತಿಕ್ರಮಣ ತೆರವುಗೊಳಿಸಲು ಆದೇಶಿಸಲಾಗಿತ್ತು. ಈ ಆದೇಶವನ್ನ ಪುನಃ ದೃಢಪಡಿಸಲಾಗಿದೆ. ಹೈಕೋರ್ಟ್ ಪ್ರಕಾರ ಆರ್ಐಎಂಎಸ್ ಸ್ಥಾಪನೆಯಾಗಿ 1964-65ರಲ್ಲಿ ಅಂದ್ರೆ 1894ರ ಭೂ ಸ್ವಾಧೀನ ಕಾಯ್ದೆಯಡಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಪರಿಹಾರ ಪಾವತಿಸಿ ಭೂಮಿಯನ್ನ ರಾಜ್ಯಕ್ಕೆ ವಹಿಸಲಾಗಿದೆ. ಇದರಲ್ಲೂ ವರ್ಷಗಳ ಕಾಲ ಅಕ್ರಮ ನೋಂದಣಿಗಳು, ರೂಪಾಂತರಗಳು, ಬಾಡಿಗೆ ರಶೀದಿಗಳು, ಹೀಗೆ ಕಟ್ಟಡ ಯೋಜನೆ ಅನುಮೋದನೆಗಳು ಹಾಗೂ ಆರ್ಇಆರ್ಎ ಅನುಮತಿಗಳನ್ನ ನೀಡಲ್ಪಟ್ಟಿವೆ. ಇದರ ಪರಿಣಾಮವಾಗಿ ಆರ್ಐಎಂಎಸ್ ಆವರಣದಲ್ಲಿ ವ್ಯಾಪಕ ಅಕ್ರಮ ನಿರ್ಮಾಣ ನಡೆದಿದೆ ಎಂದು ನ್ಯಾಯಾಲಯ ಗಮನಿಸಿದೆ. ಈ ಅಕ್ರಮಗಳು 2018ರಿಂದ ಬಾಕಿ ಉಳಿದಿರುವ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ವೇಳೆ ಬಹಿರಂಗವಾಗಿದೆ. ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಜಲ್ಸಾ ಸದಸ್ಯ ಕಾರ್ಯದರ್ಶಿ ಕುಮಾರಿ ರಂಜನಾ ಅಸ್ಥಾನಾ ನಡೆಸಿದ ತನಿಖೆಯಲ್ಲಿ ಆರ್ಐಎಂಎಸ್ ಕ್ಯಾಂಪಸ್ನೊಳಗೆ ಸುಮಾರು 7 ಎಕರೆ ಭೂಮಿಯನ್ನ ಅತಿಕ್ರಮಿಸಲಾಗಿದೆ ಎಂಬುದು ದೃಢಪಟ್ಟಿದೆ. ದೇವಾಲಯಗಳು, ಅಂಗಡಿಗಳು, ಬಹುಮಹಡಿ ವಸತಿ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು, ಗುಡಿಸಲುಗಳು, ಉದ್ಯಾನವನಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳು ನಿರ್ಮಾಣವಾಗಿದ್ದು, ಆಸ್ಪತ್ರೆ ಸೇವೆಗಳ ಮೇಲೆ ವಿಶೇಷವಾಗಿ ಬಾಲಕಿಯರ ಹಾಸ್ಟೆಲ್ ಸುತ್ತ ಭದ್ರತೆ ಮತ್ತು ನೈರ್ಮಲ್ಯಕ್ಕೆ ಧಕ್ಕೆ ಉಂಟಾಗಿದೆ ಎಂದು ನ್ಯಾಯಾಲಯ ಒಪ್ಪಿಕೊಂಡಿದೆ. ಅತಿಕ್ರಮಣದಿಂದ ಸಂತ್ರಸ್ತರಾದವರಿಗೆ ಪರಿಹಾರ ನೀಡಬೇಕು ಎಂದು ನ್ಯಾಯಾಲಯ ಹೇಳಿದ್ರು ಆ ಮೊತ್ತವನ್ನ ಸಾರ್ವಜನಿಕರ ಖಜಾನೆಯಿಂದ ನೀಡಲು ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಬದಲಾಗಿ ತಪ್ಪಿತಸ್ಥ ಅಧಿಕಾರಿಗಳು ಮತ್ತು ಬಿಲ್ಡರ್ಗಳಿಂದಲೇ ಪರಿಹಾರ ವಸೂಲಿ ಮಾಡಬೇಕು ಎಂದು ಆದೇಶಿಸಿದೆ. ಸರ್ಕಾರಿ ಭೂಮಿಯಲ್ಲಿ ಸರಿಯಾದ ಪರಿಶೀಲನೆ ಇಲ್ಲದೆ ಸಾಲಗಳನ್ನು ಅನುಮೋದಿಸಿದ ಬ್ಯಾಂಕ್ಗಳ ಮೇಲೂ ಅತಿಕ್ರಮಣದ ಬಗ್ಗೆ ಮೌನ ವಹಿಸಿದ್ದ ಆರ್ಐಎಂಎಸ್ ಆಡಳಿತ ಮಂಡಳಿಯ ಮೇಲೂ ನ್ಯಾಯಾಲಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಆಂತರಿಕ ತನಿಖೆಗೆ ಸೂಚಿಸಿದೆ. 2013ರ ಭೂ ಸ್ವಾಧೀನ ಕಾಯ್ದೆಯ ಸೆಕ್ಷನ್ 24/2 ಅನ್ನ ಉಲ್ಲೇಖಿಸಿ ಸ್ವಾಧೀನ ಕೊನೆಗೊಂಡಿದೆ ಎಂಬ ವಾದವನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠ ನೀಡಿದ ಇಂದೋರ್ ಅಭಿವೃದ್ಧಿ ಪ್ರಾಧಿಕಾರ ವಿರುದ್ಧ ಮನೋಹರ್ಲಾಲ್ ತೀರ್ಪನ್ನ ಉಲ್ಲೇಖಿಸಿ ಪರಿಹಾರ ಪಾವತಿಯಾದ ನಂತರ ಸ್ವಾಧೀನವನ್ನ ರದ್ದುಗೊಳಿಸುವಂತೆ ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅರ್ಜಿದಾರರು 1932ರ ಕತಿಯಾನ್, 2019ರವರೆಗಿನ ಬಾಡಿಗೆ ರಶೀದಿಗಳು, ಮಾರಾಟ ಪತ್ರ, ನಕ್ಷೆ, ಅನುಮೋದನೆ ಮತ್ತು ಸಿಎನ್ಟಿ ಅನುಮತಿಯ ಆಧಾರದ ಮೇಲೆ ಮಾಲೀಕತ್ವವನ್ನ ಪ್ರತಿಪಾದಿಸುತ್ತಿದ್ದರು. ಮೂಲ ಸ್ವಾಧೀನ ದಾಖಲೆಗಳನ್ನ ಪರಿಶೀಲಿಸಿದ ನ್ಯಾಯಾಲಯ ಪರಿಹಾರ ಪಾವತಿಯ ನಂತರ ಯಾವುದೇ ಕಂದಾಯ ಅಥವಾ ಪುರಸಭೆಗೆ ಆ ಭೂಮಿಯನ್ನ ಖಾಸಗಿಯಾಗಿ ವರ್ಗಾಯಿಸಲು ಅಧಿಕಾರ ಇಲ್ಲ ಎಂದು ತೀರ್ಮಾನಿಸಿದೆ.